ನಾವು ಬರುವಂತಹ ಒಂದು ಯೋಗ್ಯತೆಯನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಅನೇಕ ದಿನಗಳಿಂದ ನಾವು ಕೆಲವು ಸಮಯದಿಂದ ನಾವು ಸಫರಿಂಗ್ಸ್ ಇನ್ ದ ಬುಕ್ ಆಫ್ ಪೀಟರ್ ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಇರುವಂತಹ ಅನೇಕ ಬಾಧೆಗಳ ವಿಚಾರವಾಗಿ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಅನೇಕ ರೀತಿಯ ಕಷ್ಟಗಳನ್ನು ಹಾದು ಹೋಗುವಂತಹ ಒಂದು ವಿಚಾರಗಳನ್ನು ಸಫರಿಂಗ್ಸ್ ಆ ಬಾಧೆಯ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ನಾವು ನೋಡಿದಂತಹ ಮೊದಲಾಗಿ ನಾವು ನೋಡಿದಂತಹ ಸಂಗತಿ ಸಫರಿಂಗ್ ರಾಂಗ್ಫುಲಿ, ಅವರು ಅನ್ಯಾಯವಾಗಿ ಬಾಧೆ ಪಡುವಂತಹ ಒಂದು ಸಂಗತಿಯನ್ನು ನಾವು 2ನೇ ಅಧ್ಯಾಯ 19ನೇ ವರ್ಷದಿಂದ ನೋಡ್ತಾ ಬಂದಿದ್ದೇವೆ. ಅದೇ ಸಫರಿಂಗ್ ಫಾರ್ ರೈಚಸ್ನೆಸ್ ಸೇಕ್, ನೀತಿಯ ನಿಮಿತ್ತವಾಗಿ ಬಾಧೆ ಪಡುವಂತಹ ಒಂದು ಸಂಗತಿ, ಅದನ್ನು ನಾವು ನೋಡ್ತಾ ಬಂದಿದ್ದೇವೆ. 3ನೇ ಅಧ್ಯಾಯ 14ನೇ ವರ್ಷದಿಂದ ನೋಡ್ತಾ ಇದ್ದೇವೆ. ಸಫರಿಂಗ್ ಫಾರ್ ವೆಲ್ ಡೂಯಿಂಗ್, ಒಳ್ಳೆಯದಕ್ಕಾಗಿ ಬಾಧೆ ಪಡುವಂತಹ ಒಂದು ಸಂಗತಿ 3ನೇ ಅಧ್ಯಾಯ 15ನೇ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಫರಿಂಗ್ ಆಸ್ ಎ ಬಿಸಿ ಬಾಡಿ, ಪರಕಾರಗಳಲ್ಲಿ ತಲೆ ಹಾಕಿ ಕಷ್ಟಪಡುವಂತಹ ಬಾಧೆ ಪಡುವಂತಹ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಮತ್ತು ಆಸ್ ಎ ಕ್ರಿಶ್ಚಿಯನ್, ಕ್ರೈಸ್ತನಾಗಿ ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಬರುವಂತಹ ಒಂದು ಬಾಧೆಗಳ ಕುರಿತಾಗಿ ಸಹ ನಾವು ನೋಡ್ತಾ ಬಂದಿದ್ದೇವೆ. ನಾವು ಮುಂತಾದಗಳಲ್ಲಿ ನಾವು ಇನ್ನೊಂದು ಬಾಧೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದಟ್ ಇಸ್ ಸಫರಿಂಗ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವಂತಹ ಒಂದು ಸಂಗತಿಯನ್ನು ನೋಡ್ತಾ ಇದ್ದೇವೆ. ನಾವು ಮುಂದೆ ಪೇತ್ರ 3ನೇ ಅಧ್ಯಾಯ 4ನೇ ಅಧ್ಯಾಯ 17ರಿಂದ 19ನೇ ವರ್ಷದಲ್ಲಿ ನಾವು ಓದಿಕೊಡುವಂತಹ 1ನೇ ಪೇತ್ರ 4ನೇ ಅಧ್ಯಾಯ 17ರಿಂದ 19ನೇ ವರ್ಷ. ನ್ಯಾಯ ವಿಚಾರಣೆಯ ಸಮಯ ಬಂದರೆ ಆ ವಿಚಾರಣೆಯು ದೇವರ ಮನೆಯಲ್ಲಿ ಪ್ರಾರಂಭವಾಯ್ತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಾಗುವುದು. ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಯನ್ನು ಪಾಪಿಸಲು ನಿಲ್ಲುವುದು ಹೇಗೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವರಾಗಿ ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ಎಂಬುದಾಗಿ ನಾವು ಇಲ್ಲಿ ನೋಡುವಂತಹ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಬಾಧೆ ದೇವರ ಚಿತ್ತಾನುಸಾರವಾಗಿ ಬಾಧೆ ಪಡುವಂಥದ್ದು. ಈ ದೇವರ ಚಿತ್ತಾನುಸಾರವಾಗಿ ಬಾಧೆ ಎಂಬುದಾಗಿರುವಾಗ ದಿಸ್ ಇಸ್ ಎ ಜನರಲ್ ಕೈಂಡ್ ಆಫ್ ಸಫರಿಂಗ್ ಫಾರ್ ಎ ಬಿಲೀವರ್. ಅಂದ್ರೆ ಎಲ್ಲಾ ರೀತಿಯ ಸಂಗತಿಗಳು ಅದರಲ್ಲಿ ಅನೇಕ ಸಂಗತಿ ಸೇರುವಂತಾಗಿ, ಒಂದು ಕಡೆ ಅನ್ಯಾಯವಾಗಿ ಬಾಧೆ ಪಡುವಂತಾಗಿರ್ಬೋದು, ಆ ಕ್ರೈಸ್ತನ ಹೆಸರಿನ ಮಿತವಾಗಿ ಬಾಧೆ ಪಡುವಂತಹ ವಿಚಾರವಾಗಿರ್ಬೋದು, ಆ ಪರಿಶೋಧನೆಯ ಸಂಗತಿಗಳಾಗಿರ್ಬೋದು, ಆ ಡಿಸಿಪ್ಲಿನ್ ಅನೇಕ ಚಾಸ್ಟೈಸ್ಮೆಂಟ್ ಶಿಕ್ಷಣ ಕೊಡಿಸುವಂತಹ ಒಂದು ಸಂಗತಿ ಆಗಿರ್ಬೋದು. ಎಲ್ಲಾ ಸಂಗತಿಗಳು ಇನ್ ದ ಲೈಫ್ ಆಫ್ ಎ ಬಿಲೀವರ್ ಇಟ್ಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದೇವರ ಚಿತ್ತಾನುಸಾರವಾಗಿ ದೇವರು ನೇಮಿಸಿದ ಮೇರೆಗೆ, ದೇವರ ಅಪ್ಪಣೆಯ ಮೇರೆಗೆ ಮಾತ್ರ ಅದು ಬರುವಂತದ್ದಾಗಿದೆ. ನಾವು ಈ ಒಂದು 12ನೇ ವರ್ಷಕ್ಕೆ ಬರುವಾಗ ಅಲ್ಲಿ ಪೇತ್ರ ತಿಳಿಸ್ತಾ ಇದ್ದಾನೆ, ನ್ಯಾಯ ವಿಚಾರಣೆಯ ಸಮಯ ಏನಂತೆ ಬಂದಿದೆ. ದ ಜಡ್ಜ್ಮೆಂಟ್ ಹಸ್ ಕಮ್. ಅದು ಎಲ್ಲಿ ಅಂದ್ರೆ ದೇವರ ಮನೆಯಲ್ಲಿ ಪ್ರಾರಂಭವಾಗ್ತಾ ಇದೆ. ಗಾಡ್ಸ್ ಹೌಸ್. ಗಾಡ್ಸ್ ಹೌಸ್ ಎಂದಾಗಿರುವಾಗ ಇಟ್ಸ್ ದ ಚರ್ಚ್ ಆಫ್ ಗಾಡ್. ಪ್ರತಿಯೊಬ್ಬ ವಿಶ್ವಾಸಿ, ಕಥಾದಂತ ಯೇಸು ಕ್ರಿಸ್ತನ ನಂಬಿದಂತ ಒಬ್ಬ ವಿಶ್ವಾಸಿ, ಅವನು he is a part of the universal church of God. ಆ ಚರ್ಚ್ ಆಫ್ ಗಾಡ್ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ನ್ಯಾಯ ವಿಚಾರಣೆ ಈಗಾಗಲೇ ಬಂದಿದೆ. ಯಾಕೆ ನ್ಯಾಯ ವಿಚಾರಣೆ? ದೇವರು God is judging and cleansing the church. ದೇವರು ಆ ಸಭೆಯನ್ನು ಆತ ಪರಿಶುದ್ಧ ಕನ್ನಿಕೆಯನ್ನಾಗಿ ಮಾಡಿಕೊಳ್ಳೋಕ್ಕೋಸ್ಕರವಾಗಿ what is he doing? He is cleansing the church, he is judging the church. ನ್ಯಾಯ ವಿಚಾರಣೆ ದೇವರ ಮನೆಗೆ ಬಂದಿದೆ, ದೇವರ ಸಭೆಗೆ ಅದು ಬಂದಿದೆ. ಅದನ್ನ ಹೇಳ್ತಾನೆ, ಅದು ನಮ್ಮಲ್ಲಿ ಪ್ರಾರಂಭವಾಗ್ತಾ ಇದೆ. ಆದರೆ ಒಂದು ವೇಳೆ ನೋಡಿ ಮುಂದೆ ನೋಡ್ತೇವೆ, ದೇವರ ಸ್ವಾರ್ಥೆಯನ್ನು ನಂಬಲೊಲ್ಲದವರ ಗತಿ ಏನಾಗುವುದು. What will be the situation of the people who does not believe in the gospel of Lord Jesus Christ? What is happening? ದೇವರ ಮಕ್ಕಳು, ದೇವರಿಗೆ ನಾವು ಮೆಚ್ಚಿಕಾದ ಮಕ್ಕಳು ಅಂದ್ರೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇಂಥವರಿಗೆ ಇಂಥ ಕಷ್ಟಗಳು ಒಂದು ವೇಳೆ ಬರುವುದಾದ್ರೆ, ಟ್ರಯಲ್ಸ್ ಬರುವುದಾದ್ರೆ, ಅಂದ್ರೆ ಗತಿ ಏನು? ಅವಿಶ್ವಾಸಿ ಗತಿ ಎನ್ನುವುದಾಗಿ ಆತ ಹೇಳ್ತಾರೆ. ಕೆಲವು ವಿಶ್ವಾಸಿಗಳಿಗೆ ಒಂದು ರೀತಿಯ
ಪ್ರಶ್ನೆ ಇರ್ತದೆ. ಏನಂತ ಹೇಳಿದ್ರೆ, ನಾವು ಯೇಸು ಸ್ವಾಮಿ ನಂಬಿದ್ದೇವೆ, ಅಂಗೀಕರಿಸಿಕೊಂಡಿದ್ದೇವೆ, ಆದ್ರೆ ನಮ್ಗೆ ಯಾಕೆ ಇಂಥ ಕಷ್ಟಗಳು ಬರ್ತಾವೆ? ಯಾಕೆ ನಮಗೆ ತೊಂದರೆಗಳು? ಯಾಕೆ ನಮಗೆ ಅನೇಕ ರೀತಿಯ ಒಂದು ದುಃಖಗಳೇ ದಾಟು ಹೋಗ್ತಾ ಇದ್ದೇವೆ ಅನೇಕ ಸಾರಿ? ದೇವರು ಅದ್ಭುತವಾಗಿ ಅದರ ಮುಖಾಂತರವಾಗಿ ನಡೆಸುವಂತರಾಗಿರೋದೇ ನಿಜವೇ, ಆದ್ರೆ ಯಾಕೆ ಎಂಬುದಾಗಿ ಪ್ರಶ್ನೆ ಅನೇಕ ಸಾರಿ ಉಂಟಾಗಿದೆ. ಅದೇ ಚೆನ್ನಾಗಿದ್ದಾರಲ್ಲ, ನಮ್ದೇ ಇದ್ದವರು ಅವರು ಬಹಳವಾಗಿ ಅಭಿವೃದ್ಧಿವಂತ ಇದ್ದಾರಲ್ಲ, ಅವರು ಈ ರೀತಿ ಆಗಿದ್ದಾರಲ್ಲ, ಆ ರೀತಿ ಅನೇಕ ರೀತಿಯ ಪ್ರಶ್ನೆ ಅನೇಕರಿಗೆ ಬರ್ತದೆ. ಕೀರ್ತನೆಗಾರರ ಆಸಾಫನಿಗೆ ಈ ಒಂದು ಪ್ರಶ್ನೆ ಬರುತ್ತೆ. ನೋಡಿ 73ನೇ ಕೀರ್ತನೆ, ಸಾಂಗ್ 73, 73ನೇ ಕೀರ್ತನೆ. ಅದು ನೋಡ್ರಿ, ಆಸಾಫನು ಆದನು ಆ ಇಂಥ ಒಂದು ಪ್ರಶ್ನೆಯನ್ನು ಆಗಬಹುದು ಅಂತ ಆಗಿದೆ. 73ನೇ ಕೀರ್ತನೆ ಅಲ್ಲಿ 12ನೇ ವಚನದಲ್ಲಿ ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದಿದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ನನ್ನ ಮನಸ್ಸು ನಿರ್ಮಲ ಮಾಡಿಕೊಂಡಿದ್ದೇನೆ, ಶುದ್ಧತ್ವದಲ್ಲಿ ಕೈ ತೊಳ್ಕೊಂಡಿದ್ದೇನೆ. ಅದು ವ್ಯಕ್ತವಾಗುವಂತ ದುಷ್ಟರು ಅಭಿವೃದ್ಧಿ ಹೋಗ್ತಾ ಇದ್ದಾರೆ, ಅವರು ಮಾನವಾಗಿ ಸ್ಥಿತಿವಂತರಾಗಿ ಹೋಗ್ತಾ ಇದ್ದಾರೆ. They are living luxuriously, they are living as they like. ಆದ್ರೆ ನಾನು ಮಾಡ್ತೇನೆ, ನಾನು ಬಹಳವಾದ ರೀತಿಯಲ್ಲಿ ಶುದ್ಧ ಮಾಡ್ಕೊಳ್ತಾ ಇದ್ದೇನೆ. ಐ ಆಮ್ ಟ್ರೈಂಗ್ ಟು live righteously. ಅದೇನಾಗ್ತಾ ಇದೆ? ಇಟ್ಸ್ ಲೈಕ್ ಅ ವೇರಿ ಇನ್ ಐ ಆಮ್ ಥಿಂಕಿಂಗ್. ಇದು ವ್ಯಕ್ತ ಮಾಡಿಕೊಂಡಿದ್ದೇನೋ ಅಂತ ಆಗಿಸ್ತಾ ಇದೆಯಲ್ಲ ನನಗೆ. ದಟ್ಸ್ ಎ ಕ್ವೆಶ್ಚನ್ ಫಾರ್ ಎನಿ ಸಮ್ ಬಿಲೀವರ್ಸ್. ಆದ್ರೆ ಮುಂದೆ ನೋಡ್ರಿ, ಅದನ್ನು 14ನೇ ವಚನ, ನಾನು ಇದನ್ನು ಧರಿಸಿಕೊಳ್ಳಬೇಕು ಎಷ್ಟು ಚಿಂತಿಸಿರೋದು ಒಂದು ಕಷ್ಟಕರವಾದ ಮರ್ಮವನ್ನಾಗಿ ತೋರಿಸ್ತಾನೆ. ಇಟ್ಸ್ ಲೈಕ್ ಎ ಮಿಸ್ಟರಿ. ನಾವು 17ನೇ ವಚನ ನೋಡ್ರಿ, ಆದ್ರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ಏನಂತೆ, ನನಗೆ ಗೊತ್ತಾಯಿತು, ಹೌದು, ನೀನು ಅವರನ್ನು ಅಪಾಯಗ್ರಸ್ತರಲ್ಲಿಟ್ಟು ಬಿಡಿಸಿ ನಾಶ ಮಾಡಿಬಿಡ್ತಿ. When I think about their destiny, the destiny is very, very dangerous. ಅವರ ಭಾವಿಸಲಿದ್ದಾರೆ, ಅವರ ಅಂತ್ಯಾವಸ್ಥೆ ಅಗಾಢವಾದಂತಹ ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. Don't worry, when you are a Christian, if you are going through trials in your life, troubles in your life, ಒಂದು ವೇಳೆ ದೇವರ ಮಕ್ಕಳೇ ಇಂಥ ಒಂದು ಪರಿಸ್ಥಿತಿಯನ್ನು ಹಾದಿ ಹೋಗಬೇಕಾದ್ರೆ, think of unbelievers. It's going to be a great judgment that is coming upon them. You may be facing trials in your life. But remember, it's a flaming fire that is going to come. ಅವರು ಒಂದು ನ್ಯಾಯಕ್ಕೆ ಒಂದು ಸಡಲಿ ಆಗಿದ್ದಾರೆ ಎಂಬ ಒಂದು ಸಡಲಿ ಆಗಿದ್ದಾರೆ. 2ನೇ ಥೆಸಲೋನಿಕ ನೋಡ್ರಿ, 2 ಥೆಸಲೋನಿಕ, 2ನೇ ಥೆಸಲೋನಿಕ ಪುಸ್ತಕ ಅಲ್ಲಿ 1ನೇ ಅಧ್ಯಾಯ, 1ನೇ ಅಧ್ಯಾಯ, ದ ಫ್ಲೇಮಿಂಗ್ ಫೈರ್. ಮುಂದೆ ಆಗುವಂತಹ ಒಂದು ದೊಡ್ಡವಾದಂತಹ ಒಂದು ನ್ಯಾಯತೀರ್ಪಿನ ಸಂಗತಿಯನ್ನು ಅವರು ತಿಳಿಸುವಾಗ 7ನೇ ವಚನದಲ್ಲಿ, ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕುಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನು ಅರಿಯದವರಿಗೂ ತನ್ನ ಸುವಾರ್ತೆಗೆ ಹೊರಪಡಿದವರಿಗೂ ಪ್ರತೀಕಾರವನ್ನು ಸಲ್ಲಿಸುತ್ತದೆ. God will judge those people, unbelievers. That is a flaming fire. ಅಲ್ಲಿ ಭಯಂಕರವಾದಂತಹ ಒಂದು ಬೆಂಕಿ, ಪ್ರತೀಕಾರ, ನ್ಯಾಯ ವಿಚಾರಣೆ ಒಂದು ದಿನ ಇಟ್ಸ್ ಕಮಿಂಗ್ ಅಪಾನ್ unbelievers. ಬೇರೆ ಹೇಳಿದೆ, I want to ask you a question. Are you saved? ಇವತ್ತು ಪ್ರತಿಯೊಬ್ಬರಲ್ಲಿ ಕಥಾವನ್ನು ತೆಗೆಸಿಕೊಂಡು ನಿಮ್ಮ ಸ್ವಂತ ರಕ್ಷಣೆಗಾಗಿ ಅಂಗೀಕರಿಸಿಕೊಂಡಿದ್ದರು. Have you received Lord Jesus Christ as your Savior and Lord of your life? ಒಂದು ವೇಳೆ ಆಗಿಲ್ಲಂದ್ರೆ it's a flaming fire that is going to come upon you. ಉರಿಯುವ ಬೆಂಕಿಯೊಡನೆ ಆತ ಬರುವಂತನಾಗಿದ್ದಾನೆ, ಪ್ರತೀಕಾರವನ್ನು ಸಲ್ಲಿಸುವಂತನಾಗಿದ್ದಾನೆ. There is going to be a judgment, great judgment. ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದ್ರೆ ತಪ್ಪಿಸಿಕೊಳ್ಳುವುದು.
How can we escape if we neglect so great salvation? ವೇಳೆ ಅನೇಕ ವರ್ಷಗಳಿಂದ ಸಭೆ ಕೊಡ್ತಾ ಇರ್ಬೋದು, ವಾಕ್ಯದ ಓದ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಎಲ್ಲಾ ಸಂಗತಿಗಳು ಆಕ್ಟಿವಿಟೀಸ್ might be going on, but you have the experience of salvation. ರಕ್ಷಣೆ ಹೊಂದಿದಂತಹ ಅನುಭವ ಇನ್ನು ಉಂಟು. Can we surely say that we will be with him when he comes? ಆತ ಬರುವಾಗ ನಾವು ಸಿದ್ಧತೆ ಎತ್ತಲ್ಪಟ್ಟಂಗಾಗಿ ಆ ನಿರೀಕ್ಷೆ ಭರವಸೆ ಉಂಟು. ಆ ಒಂದು ಸಂಗತಿ ಇಲ್ಲದ್ರೆ receive Lord Jesus Christ as your own Savior and Lord. ಆತನನ್ನು ಅಂಗೀಕರಿಸಿಕೊಳ್ಳು, ಆತನ ಮೇಲೆ ನಂಬಿಕೆ ಇಟ್ಟು ಆ ನಿಜವಾದಂತಹ ನಂಬಿಕೆ ಅವರ ಮನಸ್ಸಾಂತರದಿಂದ ಬರುವಂತಹ ನಂಬಿಕೆಗೆ ನೀವು ಬರಬೇಕಾಗಿ ದೇವರ ವಾಕ್ಯವನ್ನು ತಿಳಿಸುವಂತಾಗಿದೆ. ಈ ಬೇರೆ ಮಾತು ತಿಳಿಸ್ತಾ ಇದ್ದೇನೆ, ವಾಟ್ ವಿಲ್ ಬಿ ದೇರ್ ರೈಟ್. ನಾವು ಅದೇ ಅನೇಕ ವರ್ಷಕ್ಕೆ ಬರುವಾಗ ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಯನ್ನು ಪಾಪಿಸುವುದು ಇಲ್ಲದೆ studying about a present suffering and a future suffering. A believer might have present sufferings in this world. ಅನೇಕ ರೀತಿಯಲ್ಲಿ ಆ ಅನೇಕ ಕಷ್ಟಗಳು, ಹಿಂಸೆಗಳು, ಸಂಗತಿಗಳು ದಾಟಿ ಹೋಗ್ತಾ ಇರಬಹುದು ಒಬ್ಬ ವಿಶ್ವಾಸಿ. But for an unbeliever, there is a future judgment and suffering that he cannot escape. ಅಂತಹ ಒಂದು ಸಂಗತಿಯನ್ನು ಇಲ್ಲಿ ಪೇತ್ರನು ಅಲ್ಲಿ ವಿಶ್ವಾಸಿಗಳಿಗೆ ತಿಳಿಸುವಂತಾಗಿದೆ. ನಾವು ಆ 19 ಬರುವಾಗ ಹೀಗಿರಲಾಗಿ ಬಿಕಾಸ್ ಆಫ್ ದಿಸ್ ಏನಂತೆ ದೇವರ ಚಿತ್ತಾನುಸಾರ ಅನಿವಾರ್ಯಪಡುವಂತಹ ಒಂದು. If one is suffering according to the will of God, what does it mean? It may be trials. ನಾವು ಅದೇ ಕಾಂಟೆಕ್ಸ್ಟ್ ಬರುವಾಗ 12ನೇ ವರ್ಷ ಬರುವಾಗ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಡುವುದಕ್ಕೆ ಆಶ್ಚರ್ಯಪಡಬೇಡಿ. There's going to fire trials that is going to come. ನೀವು ಆಶ್ಚರ್ಯಪಡಬೇಡ್ರಿ, it is going to come ಅಂದಾಗ ತಿಳಿಸ್ತಾ ಇದ್ದೇನೆ. ಆದರೆ ಮೊದಲನೇ ಒಂದು ಸಂಗತಿ, the trials ಅಂದಾಗಿರುವಾಗ ಅಲ್ಲಿ ಇಟ್ಸ್ going to come. ನಾವು ಈ ಒಂದು ಟ್ರಯಲ್ಸ್ ಎಂಬುದಾಗಿ ನಾವು ನೋಡುವಾಗ ಟ್ರಯಲ್ ಎಂಬಂತ ವರ್ಡ್ ಡಾಕ್ಯುಮಿಯೋನ್ ಎಂಬಂತ ಒಂದು ಪದ ಅದು ಉಪಯೋಗಿಸಲ್ಪಟ್ಟಿದೆ. ಡಾಕ್ಯುಮಿಯೋನ್ ಎಂಬಂತ ಒಂದು ಪದ ನೋಡುವಂತಾಗಿದೆ, ಟ್ರಯಲ್ ಅಂತಾಗಿದೆ. ಈ ಡಾಕ್ಯುಮಿಯೋನ್ ಎಂಬುದಾಗಂದ್ರೆ ಅಪ್ರೂವ್ಡ್ ಎಂಬುದಾಗಿ ಅದರ ಅರ್ಥ. ಆಫ್ಟರ್ ಟೆಸ್ಟಿಂಗ್ ದೇರ್ ಇಸ್ ಅನ್ ಅಪ್ರೂವಲ್. ಈಗ ನೆಕ್ಸ್ಟ್ ಸಾರಿ ಒಂದು ಕ್ವಾಲಿಟಿ ಕಂಟ್ರೋಲ್ ಟೆಸ್ಟ್ ಇರ್ತದೆ, ಅದು ಟೆಸ್ಟ್ ಆದ್ಮೇಲೆ ಅಪ್ರೂವಲ್ ಸರ್ಟಿಫಿಕೇಟ್ ಕೊಡೋದಾಗಿದೆ. ಇಟ್ಸ್ ಅಪ್ರೂವ್ಡ್, ಇಟ್ಸ್ ಎ ಜೆನ್ಯೂನ್ ಪ್ರಾಡಕ್ಟ್ ಅಂತ. ಈ ಒಂದು ವರ್ಡ್ ಡಾಕ್ಯುಮೆಂಟ್ ಅನ್ನುವಂತ ಒಂದು ಪದ ಟ್ರಯಲ್, ಇಟ್ಸ್ ಎ ವರ್ಡ್ ಆಫ್ ಅಪ್ರೂವಲ್. Your faith is going to be tested and it is made sure that is genuine. ಅದು ನಿಜವಾದದ್ದು ಸರಿಯಾದದ್ದು ಎಂಬುದಾಗಿ ಅದು ಒಂದು ರೀತಿಯಲ್ಲಿ ಸಾಬೀತು ಮಾಡುವಂತಹ ಒಂದು ಸಂಗತಿಯನ್ನು ನೋಡಬೇಕಾಗಿದೆ. ಈ ಒಂದು ಟ್ರಯಲ್ ಎಂಬಂತ ಒಂದು ಪದ, ಪರಿಶೋಧನೆ ಎಂಬಂತ ಒಂದು ಪದ ನೋಡಬೇಕಾಗಿ ನಾವು ಮುಂದೆ 67ನೇ ವರ್ಷದಲ್ಲಿ ನಾವು ಓದುವಾಗ ಮಾಡ್ತೇವೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿ ದುಃಖಿಸುವವರಾಗಿದ್ದು ಆ ಪದವಿಯನ್ನು ನೋಡಿ ಆಲೋಚಿಸುವವರಾಗಿದೆ. ಬಂಗಾರವು ನಾಶವಾಗುವಂತದ್ದಾಗಿದ್ದು ಅದನ್ನು ಬೆಂಕಿಯಲ್ಲಿ ಬುದ್ಧ ಹಾಕಿ ಶೋಧಿಸುವುದಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾದ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ತಿಳಿಸ್ತಾ ಇದ್ದಾನೆ. ನೀವು ದೇವರ ಚಿತ್ತಾನುಸಾರವಾಗಿ ನಾನಾ ಕಷ್ಟಗಳಲ್ಲಿ ಬಿದ್ದಿರುವಾಗ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಾವು ಮೊದಲನೇದಾಗಿ ನಾವು ತಿಳ್ಕೊಬೇಕಂತ ಸಂಗತಿ ಎಂದಾದರೆ the first thing, our faith is going to be tried for sure. ಯೇಸು ಸ್ವಾಮಿಯನ್ನು ನಂಬಿದ್ದೇನೆ ಎಂಬುದಾಗಿ ಹೇಳಲು ಬಹಳಷ್ಟು ಯಾರು ಬೇಕಾದರೂ ಕ್ರೈಸ್ತ ಸಮುದಾಯದಂತ ಯಾರ್ಯಾರು have you believed in Lord Jesus Christ? Yes, I have believed. ಸಾಧಾರಣವಾಗಿ ಹೇಳ್ತೇನೆ. But the faith is going to be tested. ನಿಜವಾದಂತಹ ನಂಬಿಕೆ ಅದು ಖಂಡಿತವಾಗಿ ಪರೀಕ್ಷೆಗೆ ಅದು ಒಳಪಟ್ಟೆ ಕೊಡುವಂತದ್ದಾಗಿದೆ. ಇಲ್ಲಿ ಅವರು ಹೇಳುವಂತಾಗಿದ್ದಾರೆ, ಇಟ್ಸ್ ಗೋಯಿಂಗ್ ಟು ಬಿ ಟ್ರೈಡ್.
ಅವರಲ್ಲಿ 4ನೇ ಅಧ್ಯಾಯ 12ನೇ ನೋಟದವು, don't be surprised when you get fiery trials in your life. ಯಾಕೆ? It's going to happen. It's not about if, it's when. ಹಾಗೆ ಆಗುತ್ತೆ, ಯಾವಾಗ ಆಗೋದಾಗಿ ಅಷ್ಟೇ. ನಮಗೆ ಅಷ್ಟೇ, ಯಾವಾಗ ಬೇಕಾದ್ರೂ when trials comes ಎಂಬಂತ ಒಂದು ಸಂಗತಿಯನ್ನು ಅದರಲ್ಲಿ ನಾವು ನೋಡುತ್ತಾಗೆ. ನಾವು ಮಾರ್ಕನ ಸುವಾರ್ತೆ ಮತ್ತು ಸುವಾರ್ತೆಗಳಲ್ಲಿ ಕಥಾಂತ ಯೇಸುಕ್ರಿಸ್ತನು ಬಿತ್ತುವ ಸಮಯದ ಕುರಿತಾಗಿ ಹೇಳ್ತಾರೆ, the sower and the seed. ಆ ಒಂದು ದೃಷ್ಟಾಂತದಲ್ಲಿ ಯೇಸು ಸ್ವಾಮಿ ಅದನ್ನು 4 ವಿಧವಾದಂತಹ ನೆಲದ ಕುರಿತಾಗಿ ತಿಳಿಸುತ್ತಾರೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 5-6 ಕೆಲವು ಬೀಜ ಬಂಡೆ ಮೇಲೆ ಬಿಟ್ಟದಂತೆ, ಬಂಡೆ ನೆಲದ ಮೇಲೆ. ಯೇಸು ಸ್ವಾಮಿ ಅದರ ಅರ್ಥವನ್ನು ತಿಳಿಸುವಾಗ ಕೆಲವರು ಸ್ವಲ್ಪ ಕಾಲ ನಂಬಿಕೊಂಡಿದ್ದು ಏನಂತೆ, ಹಿಂಸೆಯಾಗಲಿ ಕಷ್ಟಗಳಾಗಲಿ ಅವರಿಗೆ ಬಂದರೆ ಏನಂತೆ, ಅವರು ನಂಬಿಕೆಯನ್ನು ಬಿಟ್ಟುಬಿಡ್ತಾರೆ. These are the people who are on the rocky ground. ಅವರು ಯೇಸುವನ್ನು ನಂಬಿಕೆಯಿಂದ ಹೇಳ್ತಾ ಇದ್ದಾರೆ, ಬಹಳ ರೀತಿಯಲ್ಲಿ ಸಂತೋಷವಾಗಿ ಅಂಗೀಕರಿಸಿಕೊಳ್ತಾ ಇದ್ದಾರೆ. ಬಟ್ when troubles comes in their life, ಏನಾಗ್ತದೆ? ಅವರು ಸಂಪೂರ್ಣವಾಗಿ ತ್ಯಜಿಸುವಂತ, ಸಂಪೂರ್ಣವಾಗಿ ಹೊರಟುವಂತ ಒಂದು ಸ್ಥಿತಿಗೆ ಅವರು ಮುಕ್ತರಾಗಿದ್ದಾರೆ. ಯಾಕೆ? ಅವರು ನಿಜವಾಗಿ ರಕ್ಷಣೆ ಸ್ವಲ್ಪ ಭಾವಿಸಿ ಮಾಡ್ತಾರೆ. ಅವ್ರ ಪ್ರೀತಿಸಿಕೊಳ್ಳುತ್ತಾರೆ. ಅದು ಚೆನ್ನೂರು ಎಂಬುದಾಗಿ ದೇವರು ಪರೀಕ್ಷೆಗೊಳಪಡಿಸುವಂತಹ ಒಂದು ಸಂಗತಿ ಸಂಭವಿಸಿದೆ. ದೇವರ ಚಿತ್ತಾನುಸಾರವಾಗಿ ಅನೇಕ ರೀತಿಯ ಬಾಧೆಗಳು ನಮ್ಮ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ಬರುವುದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಸೆಕೆಂಡ್ ಥಿಂಗ್ ದಟ್ ವಿ ಸೀ, ಟ್ರಯಲ್ಸ್ ಆರ್ ವೇರಿಯಸ್. ನೋಡಿ, ಅಲ್ಲಿ ನೋಡುವುದಾಗಿ 1ನೇ ಅಧ್ಯಾಯಕ್ಕೆ ಬರುವಾಗ 2ನೇ ವಚನದಲ್ಲಿ ನೋಡುವುದಾಗಿದೆ, ನೀವು ನಾನಾ ಕಷ್ಟಗಳಲ್ಲಿದ್ದೇವೆ. ನಾನಾ ಕಷ್ಟಗಳಲ್ಲಿ, the trials are various. ಯಾವ ರೀತಿಯಾಗಿ ನಮಗೆ ಅನೇಕ ಸಾರಿ ಗೊತ್ತಾಗುವುದಿಲ್ಲ. ಕೆಲವು ಸಾರಿ ಸಡನ್ಲಿ ಆಕ್ಸಿಡೆಂಟ್ಸ್ might happen, loved ones you might lose, ಪ್ರಿಯರನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಬರಬಹುದು. We may suddenly discover that we have some serious disease. ಅನಾರೋಗ್ಯ ತಪ್ಪಿದೆ ಎಂಬುದಾಗಿ ಒಂದೊಳ್ಳೆ ಸಡನ್ ಆಗಿ ಗೊತ್ತಾಗುವುದು. ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಅಥವಾ ಯಾವುದೇ ಒಂದು ಸಂಗತಿಗಳು ಸಡನ್ ಆಗಿ ಅನೇಕ ಸಾರಿ ವಿಧ ವಿಧವಾದ ರೀತಿಯಲ್ಲಿ ಬರುವುದು. The trials are various. ಈ ಪೇತ್ರನು ತಿಳಿಸ್ತಾ ಇದ್ದಾನೆ, ನೀವು ನಾನಾ ಕಷ್ಟಗಳಲ್ಲಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. In many different forms, variety of ways it might come. It's also manifold grace of God. The trials may be various. At the same time, the grace of God is also various. It's manifold grace of God. ವಿವಿಧವಾದಂತಹ ಕೃಪೆಯಿಂದಾಗಿ ದೇವರಲ್ಲಿ ನಮಗೆ ದೇವರು ತನ್ನ ಕೃಪೆಯನ್ನು ನಮಗೆ ಆತ್ಮವಾಸದಲ್ಲಿ ಇವತ್ತು ಆಜ್ಞಾಯಿದ್ದಾನೆ ಎಂಬಂತಹ ಸಂಗತಿಯನ್ನು ನೋಡಬೇಕಾಗಿ. ಮೊದಲನೇದಾಗಿ ಟ್ರಯಲ್ಸ್ ಆರ್ ಬ್ರೀಫ್. ಈ ಒಂದು ಟ್ರಯಲ್ಸ್ ಎಂಬುದಾಗಿರುವಾಗ, ಪರಿಶೋಧನೆ ಎಂಬುದಾಗಿರುವಾಗ, ಕಷ್ಟಗಳು ಎಂಬುದಾಗಿರುವಾಗ ಅದು ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ ಇರುವಂತಹ ಸಂಗತಿ. ಅಲ್ಲಿ ಅವರ 2ನೇ ವರ್ಷದಲ್ಲಿ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ, it's not forever. It's not going to happen forever, for eternity. It's only for some time. Some time ಹೇಳುವಾಗ ಇಡೀ ನಮ್ಮ ಜೀವನ ಪರ್ಯಂತ ಒಂದು ವೇಳೆ we have to go through trials. It's a short period of time compared to eternity. ಈ ನಿತ್ಯತ್ವಕ್ಕೆ ನಾವು ಹೋಲಿಸಿಕೊಂಡ್ರೆ there is no end for that. ಆ ಒಂದು ಸಂಗತಿ ನಿಲ್ಲಿಸಿಬಿಡುವಾಗ whatever we have in this lifetime, it's very short time. It is maximum 60, 70, 80. You short period of time. ಅದಕ್ಕಾಗಿ ಬೇಕಂತಂದ್ರೆ ನೀವು ಸತ್ಯಕ್ಕೆ ಸ್ವಲ್ಪ ಕಾಲ ಮಾತ್ರ ನೀವು ಆ ಒಂದು ಸಂಗತಿಗಳನ್ನು ಅನುಭವಿಸ್ತೀರಿ ಎಂಬುದಾಗಿ ಆತ್ಮ ತಿಳಿಸುವಂತನಾಗಿಲ್ಲ. ನಾಲ್ಕನೇದಾಗಿ ಟ್ರಯಲ್ಸ್ ಆರ್ ನಾಟ್ ಈಸಿ. ಅದು ಯಾವ ಹೇಳಿದಂತಾಗಲೇ ನೀವು ದುಃಖಿಸುವವರಾಗಿದ್ದು you are going to have a grievous time.
ಅನೇಕ ಕಷ್ಟಗಳು ಬರುವಾಗ ಇಟ್ಸ್ ನಾಟ್ ಈಸಿ. ಇದು ಸುಲಭವಾಗಿರೋದಕ್ಕಾಗಲಿಲ್ಲ. When we lose our loved ones, it's not easy. It's rigorous. When we have health issues, it's not easy. It's rigorous. ಅದು ಬಹಳ ದುಃಖಕರವಾಗಿ ನಮಗೆ ಮಾಡುವಂತ ಒಂದು ಸಂಗತಿ ಇದಾಗುತ್ತದೆ. When we have persecution, it's very grievous many times. When we suffer wrongfully, it's grievous. ಅವನ ಸಂಗತಿಗಳು ನಮ್ಮ ಜೀವಿತದಲ್ಲಿ ಕಷ್ಟಪಡುವಾಗ ಅದು ಸುಲಭವಾದದ್ದಾಗಲಿಲ್ಲ. ಕೆಲವು ಸುಲಭವಾಗಿ ಕಾಣಬಹುದು. Many times we'll be going through very troublesome times. ಆದರೆ ತನ್ನೇ ನೀವು ದುಃಖ ಪಡುವಂತಹ ಸಂಗತಿ ದುಃಖಿಸುವವರಾಗಿದ್ದರೆ ಎಂಬ ಪದವನ್ನು ಆತನು ಉಪಯೋಗಿಸುವಂತ. ಐದರಾಗಿ ಟ್ರಯಲ್ಸ್ ಆರ್ ನೆಸೆಸರಿ. ನೋಡಿ ಅಲ್ಲಿ ಪದಕರಣ ನೋಡ್ರಿ. ನೀವು ಸದ್ಯಕ್ಕ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ಇಫ್ ನೀಡ್ಸ್ ಬಿ ಎಂಬುದಾಗಿ ನೋಡ್ತಾರೆ. ದೇವರ ಚಿತ್ತಾನುಸಾರವಾಗಿ ದೇವರು ನೇಮಿಸಿದಂತಹ ಸಂಗತಿ ಇಟ್ ಈಸ್ ನೆಸೆಸರಿ ಇನ್ ಯುವರ್ ಲೈಫ್ ಅಂಡ್ ಮೈ ಲೈಫ್. ಟ್ರಯಲ್ಸ್ ಪರಿಶೋಧನೆ ಮಾಡುವ ಸಂಗತಿ, ನಮಗೆ ಬರುವಂತಹ ಒಂದು ಕಷ್ಟಗಳು ಇಟ್ ಈಸ್ ವೆರಿ ಮಚ್ ನೆಸೆಸರಿ ಇನ್ ಯುವರ್ ಲೈಫ್ ಅಂಡ್ ಮೈ ಲೈಫ್. Otherwise, we cannot grow in our Christian life. Faith that is not tried, it's not a genuine faith. How can we grow in faith? Now, ಯಾವ ರೀತಿ ನಂಬಿಕೆಯಿಂದ ನಾವು ಬೆಳೆಯಲಿಕ್ಕೆ ಸಾಧ್ಯ? It's only through trials and testings. ಅದಕ್ಕಾಗಿ ಆತನ ಸಾಧನೆ it needs be ಎಂಬುದಾಗಿ ಆತ ಹೇಳಿದ್ರೆ it means there is a necessity for trials in our life. ಈ ನೆಸೆಸಿಟಿ ಎಂಬುದಾಗಿರುವಾಗ why it's necessary ಎಂಬುದಾಗಿ ಎರಡು ಕಾರಣಗಳನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ ಆ ಸ್ಲೈಡ್ ನೋಡ್ತಾ ಇರುವಾಗ ಜೇಮ್ಸ್ ಚಾಪ್ಟರ್ 1 ಇದಕ್ಕೆ 1ನೇ ಅಧ್ಯಾಯ ತಿಳಿಸುವಾಗ 1ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ನೋಡ್ತೇವೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವಂತಹ ಪರಿಶೋಧನೆಯು ತಾಳ್ಮೆಯನ್ನು ಮಾಡುತ್ತಿದ್ದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾಗಿಸಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು ಸರ್ವಸುಗುಣಗಳು ಏನು ಕಡಿಮೆದವರು ಆಗಬೇಕು. ಬ್ರಿಟಿಷ್ ನೋಡ್ತಾರೆ ಯು ವಿಲ್ ಬಿ ಪರ್ಫೆಕ್ಟ್ ಎಂಬ ಒಂದು ಪದ ಕೊಡ್ತಾರೆ. ದಟ್ ಮೀನ್ಸ್ ಇಟ್ಸ್ ಅ ಮೆಚುರಿಟಿ. ವೆನ್ ಅವರ್ ಫೇತ್ ಇಸ್ ಟ್ರೈಡ್, ಟ್ರಯಲ್ಸ್ ನಮ್ಮ ಜೀವಿತದಲ್ಲಿ ಬರುವಾಗ God is allowing those trials in your life and my life to mature as Christians. Not to disappoint you. ನಿಮಗೆ ಆಶಾಭಂಗವಾಗಬೇಕೆಂಬುದಾಗಿ ದೇವರು ಇಚ್ಛಿಸ್ತಾ ಇಲ್ಲ. ನಿಮಗೆ ತೊಂದರೆ ಆಗಬೇಕೆಂಬುದಾಗಿ ದೇವರು ಇಚ್ಛಿಸ್ತಾ ಇಲ್ಲ. ಅದು ಯಾಕೋಸ್ಕರ ದೇವರು ಕಳಿಸ್ತಾ ಇದ್ದಾನೆ? In order to perfect us, in order to mature you and me, mature in my faith. ನಾವು ನಮ್ಮ ಜೀವಿತದಲ್ಲಿ ನಂಬಿಕೆಗಾಗುವಂತಹ ಪರಿಶೋಧನೆಯನ್ನು we don't take positively, we will not grow in our faith, we will not become mature. ನಾವು ಅದನ್ನು ಸಕಾರಾತ್ಮಕವಾಗಿ ನಾವು ತೆಗೆದುಕೊಳ್ಳದೆ ಇದ್ದರೆ we will not grow in our faith. ನಾವು ನಂಬಿಕೆಯಲ್ಲಿ ಬೆಳೆದಕ್ಕಾಗುವುದಿಲ್ಲ. ನಾವು ನಿಜವಾಗ್ಲೂ ಕೂಡ ಆ ಮೆಚುರಿಟಿ ಪರಿಪಕ್ವತೆಗೆ ನಾವು ಬರುವುದಕ್ಕೆ ಸಾಧ್ಯ ಇಲ್ಲ. You want to be mature, Christian? You want to be mature believer? Take trials in a positive way. ಯಾವುದೇ ಒಂದು ಸಮಸ್ಯೆ ಆಗಲಿ, ಯಾವುದೇ ಒಂದು ಕಷ್ಟವಾಗಲಿ, ನಿನ್ನ ಜೀವಿತಕ್ಕೆ ಬರುವಂತದ್ದನ್ನು take it in a positive way that God is giving me this. Grow in my faith. ಅದರ ಮುಖಾಂತರವಾಗಿ ಯಾಕಂದ್ರೆ ಹೇಳ್ತಾ ಇದ್ದೇನೆ, ನೀವು ಶಿಕ್ಷಿತರಾಗ್ತಾರೆ, ನೀವು become more perfect. ಮೆಚುರಿಟಿಗೆ ಬರುವತರ ಆಗಿದ್ರೆ ಎಂಬಂತ ಒಂದು ಸಂಗತಿಯನ್ನು ಮಾತನಾಡಿಸುವಂತರಾಗಿ ಎರಡನೇದಾಗಿ ಇನ್ನೊಂದು ಸಂಗತಿ ನೋಡಿ 2 ಕೊರಿಂಥ 12ನೇ ಅಧ್ಯಾಯ 2 Corinthians chapter 12. 2 ಕೊರಿಂಥ 12ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಪೌಲನು ಆತನ ಒಂದು ಸಮಸ್ಯೆಯನ್ನು ದಾಟಿ ಹೋಗ್ತಾ ಇದ್ದಾನೆ. ಆಗ ಹೋಗುವಂತಹ ಸಮಯದಲ್ಲಿ ಹೇಳುವಂತಹ ಒಂದು ಮಾತನ್ನು ನೋಡ್ರೆ 2 Corinthians chapter 12 verse 7. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನಗೆ ಯಾಕಂದ್ರೆ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದು.
ಪೌಲನಿಗೆ ಅನೇಕ ರೀತಿಯಲ್ಲಿ ಅಪೊಸ್ತಲನಾಗಿದ್ದಾನೆ, ಅನೇಕ ಸಂಗತಿಗಳನ್ನು ಆತನಿಗೆ ಗೊತ್ತುಂಟು. He knows many things. He has performed many miracles. ಅದ್ಭುತವಾದ ಸಂಗತಿಗಳು, visions he had. ನಾವು ಪೌಲಿಸ್ತಾರೆ ನನಗೆ ಒಂದು ಶೂಲ ನಾಟಿಗೆ ಅನ್ನೋದಾಗಿ ಉಂಟಾಯ್ತು. ಯಾಕೆ ಗೊತ್ತಾ? ಅದು ಹೇಳ್ತಾರೆ, so that I will not think beyond measure. ನನ್ನನ್ನು ನಾನು ಅತಿಶಯವಾಗಿ ಇಚ್ಛಿಸಿಕೊಂಡ. In other words, I will not be proud. Pride ಅನ್ನುವಂಥ ಒಂದು ಸಂಗತಿ ಬಹಳ ಡೇಂಜರ್ಸ್ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್. ಪ್ರೈಡ್ ಅನ್ನೋದು ಬಂದರೆ that will be a downfall of the Christian. ನನಗೆಲ್ಲ ಗೊತ್ತುಂಟು, ನಾನೆಲ್ಲವೂ ತಿಳಿದ್ದೇನೆ, ನನಗೇನು ಅವಶ್ಯಕತೆ ಇಲ್ಲ, ನಾನು ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ, ನನಗೆಲ್ಲ ಚೆನ್ನಾಗಿ ಗೊತ್ತು, ಐ ನೋ ಎಂಬಂತ ಒಂದು ಸಂಗತಿ ಯಾವಾಗ ಬರ್ತದೋ that's time to downfall. Pride comes before destruction. ಈಗ ಮೋಸ ಹೇಳ್ತಾ ಇದ್ದಾನೆ, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದು. I will not be proud. That's why God sent trials in his life. ಯಾಕೆ ಕಷ್ಟಗಳು ಬರ್ತದೆ? Why God brings trials in my life, in your life, is to humble me and you. ನಾನು ಕಲಿಸಿಕೊಳ್ಬೇಕೆಂಬುದಾಗಿ, ನಾನು ನನ್ನನ್ನು ನಾನೇ ಹೆಚ್ಚಿಸಿಕೊಳ್ಳಬಾರದೆಂಬುದಾಗಿ ದೇವರು ಅನೇಕ ಸಾರಿ ಟ್ರಯಲ್ಸ್ ಕಲಿಸುತ್ತಾರೆ. ಅಭಿಪ್ರಾಯ ನಾವು ಅಹಂಕಾರ ಗರ್ವವನ್ನು ತಿಳಿದಿದೆಯಾ? God brings trials in your life and my life so that I may be humble. ನಾನು ತಗ್ಗಿಸುವನಾಗಿರುವ ಉದ್ದೇಶದಿಂದ ದೇವರು ಕಷ್ಟಗಳನ್ನು ಆತ್ಮ ಜೀವನ ಕಳಿಸುವುದಿಲ್ಲ. ನಿಜವಾಗಿ ಸ್ವಲ್ಪ ಪಾಲಿಸಿ ಮಾಡ್ಕೊಳ್ಳೋಣ. ಅನೇಕ ಸಾರಿ ದೇವರು ನಮಗೆ ಕಷ್ಟಗಳನ್ನು ಆತ್ಮಕರಿಸುವಾಗ ನಮ್ಮ ಜೀವಿತದಲ್ಲಿ ಯಾವ ರೀತಿ ತಿಳಿಸ್ತಾರೆ ನಮ್ಮ ಜೀವಿತದಲ್ಲಿ ನಾವು ಆಡಿದಾಗಿ ನಾವು ನೋಡುವಾಗ ನೋಡಿ ಅಲ್ಲಿ ಅದೇ 6ನೇ ವಚನ 1 ಪೇತ್ರ 1ನೇ ಅಧ್ಯಾಯ 7ನೇ ವಚನವಾಗಿದ್ದೇವೆ. ಈ ಕಷ್ಟಗಳಿಂದ ಸ್ಫೋಟಿತವಾಗಿ ನಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಸ್ಫೋಟಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮದೇ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದೆಂದಾಗುತ್ತೆ. ಈ ಒಂದು ನಂಬಿಕೆ ಪರಿಶೋಧಿಸಲ್ಪಟ್ಟಂತ ಒಂದು ನಂಬಿಕೆ that is going to glorify God. ನಮಗೇನ್ ಮಾಡ್ತಾರೆ? ಆ ಹೇಳ್ತಾ ಇದೆ, ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುತ್ತಾ ಇದೆ. The faith is precious faith. ಈಗಾಗಲೇ ಆತ ತಿಳಿಸ್ತಾ ಇದ್ದಾನೆ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂತ ಬಂಗಾರಕ್ಕಿಂತ ಅಮೂಲ್ಯವಾದ ನಂಬಿಕೆ, ಅದು ಕಷ್ಟಗಳಿಂದ ಶೋಧಿತವಾಗಿ ಅದು ವ್ಯಾಲ್ಯೂಬಲ್ ಥಿಂಗ್ ಇನ್ ದ ಸೈಟ್ ಆಫ್ ಗಾಡ್. ನೋಡಿ, ಚಿನ್ನ ತೆಗೆದುಕೊಳ್ಳುವಾಗ ಅಕಸ್ಮಾತ್ ಅದು ಬೆಂಕಿಯಲ್ಲಿ ಹಾಕುವಾಗ ಇಟ್ ಬಿಕಮ್ಸ್ ಪ್ಯೂರಿಫೈಡ್. ಅದು ಬಹಳ ಹೊರಪಿಗೆ ಬರ್ತದೆ. ಇನ್ನೂ ಸಹ ಅಲ್ಲಿರುವಂತಹ ಜಾಸ್, ಅಲ್ಲಿರುವಂತಹ ಎಲ್ಲ ಕಲ್ಮಶಗಳು ಇನ್ನೂ ಸಹ ತೆಗೆಯಲ್ಪಟ್ಟು ಅದು ಸಂಪೂರ್ಣವಾಗಿ ಇನ್ನು ಹೊಳಪಿಗೆ ಬರುತ್ತಾ ಇದೆ. ಇಟ್ಸ್ ವ್ಯಾಲ್ಯೂಬಲ್, ಇಟ್ಸ್ ಮೋರ್ ವ್ಯಾಲ್ಯೂ. ನಾವು ನಮ್ಮ ನಂಬಿಕೆ ಬಂಗಾರಕ್ಕೆ ಹೋಲಿಸಲ್ಪಟ್ಟಿದೆ. ಇಟ್ಸ್ ಲೈಕ್ ಗೋಲ್ಡ್, ಇಟ್ಸ್ ಪ್ರೆಷಿಯಸ್ ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ಟ್ರೈಡ್ ಬೈ ಫೈರ್. ಈ ಒಂದು ಕಷ್ಟಗಳಿಂದ ಶೋಧಗಳಿಂದ ನಮ್ಮ ನಂಬಿಕೆ ಇಟ್ಸ್ ಗೋಯಿಂಗ್ ಟು ಬಿ ಟ್ರೈಡ್ ಅಂಡ್ ಟ್ರೈಡ್ ಅಂಡ್ ಟ್ರೈಡ್. ವ್ಯಾಲ್ಯೂ ಇನ್ಕ್ರೀಸ್ ಆಗ್ತದೆ. Our faith becomes more, and in the coming of Lord Jesus Christ, ಕೀರ್ತಿ ಪ್ರಭಾವ ಮಾನಗಳನ್ನು ಇಟ್ಸ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರಿಗೆ ಮಹಿಮೆಯನ್ನು ಉಂಟು ಮಾಡುವ ಒಂದು ಸಂಗತಿ ಆದಿನಲ್ಲಿ ಉಂಟಾಗಿದೆ. ಎಂತ ಶ್ರೇಷ್ಠವಾದ ಸಂಗತಿ! ದೇವರು ಯಾಕೆ ಕಷ್ಟವನ್ನು ಕೊಡುತ್ತಾರೆ? ಆತನಿಗೆ ಮಹಿಮೆಯನ್ನು ತರುವಂತಹ ಒಂದು ಸಂಗತಿ ಉಂಟಾಗುತ್ತವಾಗಿ ಇವರು ಆತನ ಅನೇಕ ಸಂಗತಿಗಳನ್ನು ಮಾತುತ್ತಾರೆ. ನಮ್ಮ ಫೇತ್ ಎಷ್ಟಿದೆ ಎಂಬುದಾಗಿ ಒಂದು ವೇಳೆ we have to evaluate ourselves now. ಅದು ಈ ಸ್ಲೈಡ್ ಅಲ್ಲಿ ನಾವು ನಮ್ಮ ಒಂದು ವೆಹಿಕಲ್ ನಲ್ಲಿ ಈ ಒಂದು ಗ್ಯಾಸ್ ಗೇನು ಎಂಟಿ ಅಂಡ್ ಫುಲ್. ಈ ಒಂದು ಗ್ಯಾಸ್ ಖಾಲಿ ಆದಾಗ ಅಥವಾ ಪೆಟ್ರೋಲ್ ಖಾಲಿ ಆದಾಗ ಎಂಟಿ ಬರ್ತದೆ, ಫುಲ್
ತಾಕಿದಾಗ ಫುಲ್ ಲೆಫ್ಟ್ ಹೋಗ್ತದೆ ಅಲ್ಲ. ಈಗ ನಮ್ಮ ಫೇತ್ ಗೇಜ್ ಅನ್ನು ನೀವು ಸ್ವಲ್ಪ ಒಂದು ಆಲೋಚನೆ ಮಾಡಿ. ನಮ್ಮ ಫೇತ್ ಗೇಜ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನೋಡಿ, ಇಫ್ ಯು ಆರ್ ಕಂಟಿನ್ಯೂಲಿ ಆಂಗ್ರಿ ಅಟ್ ಗಾಡ್ ಡ್ಯೂರಿಂಗ್ ಟ್ರಯಲ್ಸ್, ಮೊದಲನೇ ಕಷ್ಟದಲ್ಲಿ ನಾವು ಅನೇಕ ಪುರುಷರಲ್ಲಿ ನಾವು ಒಂದು ರೀತಿಯಲ್ಲಿ ಚಿಂತಾಕ್ರಾಂತರಾಗಿ ಆ ಒಂದು ರೀತಿಯಲ್ಲಿ ದೇವರ ಮೇಲೆ ಕೋಪವಾಗಿ ನಾವು ಜೀವಿಸುವಂತ ಒಂದು ಸ್ಥಿತಿ ನಮ್ಮಲ್ಲಿ ಇದ್ರೆ, our faith will be nearly empty ರೀತಿ ಇರ್ತದೆ ನಮ್ಮ faith. ಅದೇ ನಮ್ಮ ಒಂದು ಜೀವಿತದಲ್ಲಿ ಕಷ್ಟಗಳು ಬಂದಾಗ, ಸೋದನೆಗಳು ಬಂದಾಗ, ಪರಿಶ್ರಮಗಳು ಬಂದಾಗ ಅದನ್ನು ಆನಂದಕರವಾಗಿ ತೆಗೆದುಕೊಂಡು, if we bless the name of the Lord, if we thank God for all the trials that we have in our life, our faith is near full. You can ask ourselves, ಕಷ್ಟಗಳು ಬಂದಾಗ, ಪರಿಶೋಧನೆ ಬಂದಾಗ, where is my faith? ನನ್ನ faith ಎಷ್ಟು ಮಟ್ಟಿಗೆ? God wants us to have that kind of full faith. ಆ ಯೇಸುವಿಗೆ ಬರಬೇಕು ಅಂತಾಗಿ ದೇವರು ಇಚ್ಛೆ ಪಡ್ತಾ ಇದ್ದಾರೆ. That's what happened in the life of Job. ಯೋಬನ ಜೀವಿತ ಆದಂತ ಒಂದು ವ್ಯಕ್ತಿ. Apart from Lord Jesus Christ, no one ever went through like Job. ಯೇಸು ಸ್ವಾಮಿಯ ಹೊರತುಪಡಿಸಿ ಯೋಬನ ರೀತಿಯಲ್ಲಿ ಹಾದುವುದಂತ ಕಷ್ಟಗಳನ್ನು ಹಾದುವುದಂತ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಯಾರು ಸಹ ಇಲ್ಲ. ಯೋಬನ ಪುಸ್ತಕ 1ನೇ ಅಧ್ಯಾಯ ಓದಿ ಎಷ್ಟರ ಮಟ್ಟಿಗೆ ಆತನು ಕಷ್ಟಗಳನ್ನು ಹಾದು ಹೋಗ್ಬೇಕಾಗಿತ್ತು. ನನ್ನ ಮಕ್ಕಳನ್ನೆಲ್ಲವನ್ನು ಕಳೆದುಕೊಳ್ಳಲು, ನನ್ನ ಸರ್ವ ಸಂಪತ್ತನ್ನು ತೆಗೆದುಕೊಳ್ಳಲು, ಎಲ್ಲವನ್ನು ಕಳೆದುಕೊಳ್ಳಲು, ಈವನ್ ಅವರ ಹೆಂಡತಿಯು ಕೂಡ ದೂಷಿ ಸಾಯುವುದಾಗಿ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಕರ್ತನೆ ಕೊಟ್ಟನು, ಕರ್ತನೆ ತೆಗೆದುಕೊಳ್ಳಲು, ಯೆಹೋವನ ನಾಮಕ್ಕೆ ಸ್ತೋತ್ರ. Blessed be the name of the Lord. What a tremendous faith. ಎಂಥ ಶ್ರೇಷ್ಠವಾದಂತಹ faith ನಮ್ಮಿಂದಲೂ. ನಮ್ಮ ಜೀವಿತದಲ್ಲಿ ಚಿಕ್ಕ ಕಷ್ಟ ಬಂದ್ರೆ, ಚಿಕ್ಕ ಶೋಧನೆ ಬಂದ್ರೆ ನಾವು ಎಷ್ಟು ಗುಣಗಾಗ್ತೇವೆ, ಎಷ್ಟು ಚಿಂತಾಕ್ರಾಂತರಾಗ್ತೇವೆ, ಎಷ್ಟು ನಾವು ಹೋಗ್ತೇವೆ ಅದರಲ್ಲಿ ಉಳಿಸೋದು. ಯೋಬನ ಒಂದು ಮಾತಾಡ್ತಾ ನೋಡ್ರಿ, 23ನೇ ಅಧ್ಯಾಯ, ಜೋಬ್ ಚಾಪ್ಟರ್ 23, ಯೋಬನ ಪುಸ್ತಕ 23ನೇ ಅಧ್ಯಾಯ, 23ನೇ ಅಧ್ಯಾಯ ಅಲ್ಲಿ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ನೋಡಿ. 23ನೇ ಅಧ್ಯಾಯ 10ನೇ ವಚನ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವನು. ವಾಟ್ ಎ ಸ್ಟೇಟ್ಮೆಂಟ್. ಯೋಬನ ಪುಸ್ತಕ 23ನೇ ಅಧ್ಯಾಯ 7ನೇ ವಚನ ನೋಡೋಕೆ ಇದ್ದೇವೆ. ಆ 10ನೇ ವಚನದಲ್ಲಿ ಆತನಾದರೂ ನನ್ನ ದಾರಿಯನ್ನು ಬಲ್ಲನಂತೆ, ಆತನನ್ನು ಶೋಧಿಸಿ ನೋಡಿದರೆ ಏನಂತೆ? ಚೊಕ್ಕ ಬಂಗಾರ. There is no impurity in that gold. Anyone say that? ನಾನು ಒಂದೆಡೆ ದೇವರ ಹತ್ರ ನಾವು ರೀತಿಯಾಗಿ ಹೇಳ್ಬೋದಾ? ಈ ರೀತಿಯಾಗಿ ನಾವು ಆಗಬೇಕೆಂಬುದಾಗಿ ದೇವರ ಇಚ್ಛೆ. God's purpose in bringing trials in your life and my life. ಯಾಕೆ make us more than Christ. ಕೃಪಾದಂತ ಯೇಸುವಿನ ಸ್ವರೂಪ ನಮ್ಮಲ್ಲಿ ಉಂಟಾಗ್ತದೆ. I need to be found as pure gold. ಚೊಕ್ಕ ಬಂಗಾರದಂತೆ ಕಾಣಿಸುವಂತರಾಗಬೇಕು. ಅದಕ್ಕಾಗಿ ದೇವರು ಅನೇಕ ಕಷ್ಟಗಳನ್ನು, ಶೋಧನೆಗಳನ್ನು ತಿಳಿದಿರುತ್ತಾರೆ. ನಾವು ಸ್ವಲ್ಪ ನಾವು ಯೋಸೇಫನ ಕುರಿತಾಗಿ ನಾವು ನೋಡ್ತೇವೆ. ಯೋಸೇಫನ ಜೀವಿತದಲ್ಲಿ he went through all kinds of sufferings. ಅನೇಕ ರೀತಿಯ ಒಂದು ಸಫರಿಂಗ್ಸ್, ಅನೇಕ ರೀತಿಯ ಒಂದು ಕಷ್ಟಗಳನ್ನು ಆತ ದಾಟಿ ಹೋಗಬೇಕಾಯಿತು. ನೋಡಿ, ಕೆಲವು ಸಂಗತಿಗಳನ್ನು ನಾವು ನೋಡ್ತಾ ಮೊದಲಾಗಿ ಆ 37ನೇ ಅಧ್ಯಾಯ, ಆದಿಕಾಂಡ 37ನೇ ಅಧ್ಯಾಯ ತಿಳಿಸಿ 37ನೇ ಅಧ್ಯಾಯದಲ್ಲಿ ಯೋಸೇಫನು ಬಹಳ ಪ್ರಿಯರಾದಂತಹ ಒಬ್ಬ ಮಗನು. ಆತನಲ್ಲಿ we don't see any kind of fault in the life of Joseph, which is revealed in our scriptures. ಯೋಸೇಫನು ಇಂಥ ತಪ್ಪು ಮಾಡಿದ ಎಂಬುದಾಗಿ ದೇವರ ವಾಕ್ಯ ಎಲ್ಲೂ ಸಹ ನೋಡುವುದಿಲ್ಲ. ಅಂಥ ಒಬ್ಬನಾಗಿ ಜೀವಿಸಿದಂತಹ ಒಬ್ಬ ವ್ಯಕ್ತಿ
ಆಗ 37ನೇ ಅಧ್ಯಾಯಕ್ಕಿರುವಾಗ 4ನೇ ವಚನ ಆಗಿದ್ದಾರೆ. ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ಎಲ್ಲ ಮಕ್ಕಳಿಗೆ ಇವನನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಂದಿಗೆ ಸ್ನೇಹವಾದಿಂದ ಮಾಡ್ತಾ ಇದ್ದೆ. ಏನ್ ಮಾಡುತ್ತೆ? ಹಾಗೆ ಮಾಡಿ. He's suffering, the suffering of hatred that is having. ಹಾಗೆ ಮಾಡುವಂತಹ ಒಂದು ಸಫರಿಂಗ್ ಅನ್ನು ಕಷ್ಟವನ್ನು ಹಾಕಿ ಹೋಗ್ತಾ ಇದ್ದಾನೆ. ಅದೇ ತಪ್ಪಾಡಿಲ್ಲ, ತಂದೆ ಆತನ ಪ್ರೀತಿಸ್ತಾ ಇದ್ದಾನೆ ಅಷ್ಟೇ. ತಂದೆ ಆತನ ಪ್ರೀತಿಸೋದಕ್ಕೆ ಅಣ್ಣ ತಮ್ಮಂದ್ರೆ ಅವನಿಗೆ ದ್ವೇಷ ಹಾಕ್ಸ್ತಾ ಇದ್ದಾರೆ. ಇಟ್ಸ್ ನಾಟ್ ರಾಂಗ್ ಟು ಬಿ ಸಫರಿಂಗ್. ಅವನೇನು ತಪ್ಪು ಮಾಡಿದಾಗಲೂ ಕೂಡ ಆಗ ಸಫರಿಂಗ್ ಮಾಡುವಂತ ಯೋಸೇಫನ ನಮ್ಮ ಕಥಾದ ದೇಶದ ಚಿತ್ರವಾಗಿ ನಾವು ವಾಕ್ಯದಲ್ಲಿ ನೋಡುತ್ತಾರೆ. The life of Joseph if you study, it's a wonderful picture of our Lord Jesus Christ. ಕಥಾದ ದೇಶದ ಚಿತ್ರವನ್ನು ನೋಡುತ್ತಾರೆ. ಕಥಾದ ದೇಶದ ಸ್ಥಾನವನ್ನು ಸ್ವಂತ ಜನರು ಅದನ್ನು ದ್ವೇಷ ಮಾಡಿದರು. They were hatred towards him. ಎರಡನೇ ನೋಡ್ತಾ ಇದ್ರೆ ಆ ಸಫರಿಂಗ್ ಆಫ್ ರಿಜೆಕ್ಷನ್ 11ನೇ ವಚನದಲ್ಲಿ 37ನೇ ಅಧ್ಯಾಯ 11ನೇ ವಚನದಲ್ಲಿ ಯೋಸೇಫನ ಅಣ್ಣ ತಮ್ಮಂದಿರು ಅವರ ಮೇಲೆ ಹೊಟ್ಟೆ ಕಿಚ್ಚುಬಿಟ್ಟರು, ಆದ್ರೆ ಅವರ ತಂದೆಯವರ ಮಾತಿನಲ್ಲಿ ಮನಸ್ಸು ಇಟ್ಕೊಂಡು ಯೋಸೇಫನು ತನ್ನ ಡ್ರೀಮ್ಸ್ ಆಗಿರುವಂತಾಗಿದೆ. ನನಗೆ ಈ ರೀತಿ ಆಯ್ತು ಅಂದಾಗ ಆಗಿರುವಾಗ ಏನ್ ಮಾಡಿದ್ರು? ಅವರು ಸಂಪೂರ್ಣವಾಗಿ ಅವರು ಅಲಕ್ಷ್ಯ ಮಾಡಿದ್ರು ಅಥವಾ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡುವಂತ ಅಥವಾ ರಿಜೆಕ್ಷನ್ ಮಾಡುವಂತ ತಿರಸ್ಕಾರ ಮಾಡುವಂತ ಒಂದು ಸಂಗತಿಗಳು ದೇಶವನ್ನು ಆತನು ತಿರಸ್ಕೃತಪಡೋಣ, ಸ್ವಂತ ಜನರು ಆತನು ತಿರಸ್ಕರಿಸಿದರು. ಯೋಸೇಫನು ಅಂತ ಒಂದು ಸಫರಿಂಗ್ನಲ್ಲಿ ಆತನು ದಾಟಿ ಹೋಗ್ಬೇಕಂತ ಒಂದು ಸಂಗತಿ ನೋಡ್ತಾ ಇದ್ದಾರೆ. 15ನೇ ವರ್ಷಕ್ಕೆ ಬಂದ್ರಿ 37ನೇ ಅಧ್ಯಾಯ 15ನೇ ವರ್ಷ ಅವನು ಶೆಕೆಮಿಗೆ ಬಂದಾಗ ಅಲ್ಲಿ ಅಡವಿಡೆಗೆ ತಿರುಗಾಡುವಾಗ ಒಬ್ಬ ಮನುಷ್ಯನನ್ನು ಅವನು ಕಂಡುಕೊಂಡಾಗುತ್ತೆ. ಏನು ಸೀಸ್ ದ ಸಫರಿಂಗ್ ಆಫ್ ವ್ಯಾಂಡರಿಂಗ್. ಅಲೆದಾಡ್ತಾ ಇದ್ದಾನೆ. ತನ್ನ ಅಣ್ಣ ತಮ್ಮನನ್ನು ಹುಡುಕುವುದಕ್ಕೋಸ್ಕರವಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ಅಲೆದಾಡ್ತಾ ಒಬ್ಬೊಟ್ಟಿಯಾಗಿ ಹಾಕಿ ಹೋಗ್ತಾ ಇದ್ದಾನೆ. ನಾವು ಪರಿಸ್ಥಿತಿಯನ್ನು ನೋಡುವಾಗ ಯೇಸು ಸ್ವಾಮಿ ಅಂತ ಮಾತು ಮನುಷ್ಯ ಕುಮಾರನಿಗೆ ಲೋಕದ ತಲೆಗೆ ವರ್ಷಿಸ್ತಾರ. Did not have a place to lay his head. ಅಂತಹ ಸ್ಥಿತಿಯಲ್ಲಿ ಆತನು ಇದ್ದಂತ ಹಲವು ಇರುವಂತಹ ಸಂಗತಿಯನ್ನು ನಾವು ನೋಡುವಂತಾಗುತ್ತದೆ. 4ನೇದಾಗಿ ನಾವು ನೋಡುವಾಗ 37ನೇ ಅಧ್ಯಾಯಕ್ಕೆ ಬರ್ತೀವಿ. 37ನೇ ಅಧ್ಯಾಯ 18ನೇ ವರ್ಷದಲ್ಲಿ ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರೋಷ್ಟರಾಗಿ ಅವನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡ್ರು ನೋಡ್ತೇವೆ. 20ನೇ ವರ್ಷಕ್ಕೆ ಬರುವಾಗ ಅವರಿಗೆ ಪ್ರಾಣತೆ ಮಾಡಬೇಡಿ, ಅವನಿಗೆ ಕಾಳಜಿವಾಗಿ ಭೂಮಿಯೊಳಗೆ ಹಾಕಬಹುದು ಎಂಬುದಾಗಿ ನೋಡ್ತೇವೆ. ಅವರಿಗೆ ಅವರ ಜೊತೆಯಲ್ಲಿ ಒಳಸಂಚು ಮಾಡ್ತಾ ಇದ್ದಾರೆ. ಇವನು ಏನಾದ್ರು ಮಾಡಿ ಏನಾದ್ರು ಮಾಡ್ಬೇಕು ಇವ್ರನ್ನ. There's no part in the life of Joseph at this conspiracy. ಒಳಸಂಚು ಮಾಡಿ ಅವನ ಮೇಲೆ ವಿರುದ್ಧವಾದಂತಹ ದ್ವೇಷವನ್ನು ಕಾಣುವಂತಹ ಸಂಗತಿ. ಆಮೇಲೆ ನೋಡುತ್ತಾರೆ the suffering of fit there. ಗುಂಡಿಗಳಿಗೆ ಹಾಕುವಂತಹ ಒಂದು ಕಷ್ಟ, ಬಾಧೆ. ಆ ಗುಂಡಿ ಡಾರ್ಕ್ ಪ್ಲೇಸ್, ಏನಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆತ ಇರಬೇಕಾದಂತಹ ಸ್ಥಿತಿ. ಅಂತಹ ಸ್ಥಿತಿಯಲ್ಲಿ ಯೋಸೇಫನು ಆತ ಯಾವ ತಪ್ಪನ್ನು ಮಾಡಿದ್ದಾಗಿ ಕೂಡ he was suffering unjustly. ಅಂತಹ ಪರಿಸ್ಥಿತಿ ಕೂಡ ಆತನು ಯಾವ ಅನ್ಯಾಯ ಮಾಡಿದ್ದಾಗಿಲ್ಲ, ಮೋಸವಾಗಿ ಆತನು ಎಲ್ಲವನ್ನು ಸಹಿಸಿಕೊಳ್ಳುವುದಾಗಿ ನಾವು ನೋಡುವಂತಹ ವಾಕ್ಯವನ್ನು ನೋಡುತ್ತಾ ಇದ್ದೇವೆ. 5ನೇದಾಗಿ ನೋಡುತ್ತಾ ಇದ್ದಾರೆ 37ನೇ ಅಧ್ಯಾಯ 36ನೇ ವಚನಕ್ಕೆ ಬಂದರೆ ಅಲ್ಲಿ ನೋಡುತ್ತಾ ಇದ್ದೇವೆ. 37ನೇ ಅಧ್ಯಾಯ 28ನೇ ವಚನವಾಗಿ 28ರಲ್ಲಿ ಅವರು ಯೋಸೇಫನನ್ನು ಗುಂಡಿಯೊಳಗೆ ಎತ್ತಿ ಆ ಇಸ್ಮಾಯೇಲನಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟೆಂಬುದಾಗುತ್ತದೆ. Now here is a suffering as a slave. ಒಬ್ಬ ಆತನಿಗೆ ಮಾಡಿಬಿಟ್ಟು ಗುಲಾಮನ ಉಪಾಧಿಯಲ್ಲಿ ಆತನು ಸಫರ್ ಮಾಡುವಂತಹ ಒಂದು ಸಂಗತಿಯನ್ನು ಯೋಸೇಫನ ಜೀವಿತದಲ್ಲಿ ನೋಡ್ತಾ ಇದ್ದೇವೆ. ನಂತರ ನಾವು ಅದೇ 36ನೇ ವರ್ಷಕ್ಕೆ ಬಂದ್ರೆ 36ನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗಿ ಫರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥಾನದ ಕೋಟೆ ಮನೆಗೆ ಮಾರಿದರು. ಅದು ಸಹ ಸ್ಲೇವ್. ಆತ ಸ್ಲೇವ್ ಆಗಿ ಅವರ ಮಧ್ಯದಲ್ಲಿ he suffered as a slave.
ಸ್ಲೇವ್ ಆಗಿದ್ರೆ ಯಾವ ರೀತಿ ನಡೆಸ್ಕೊಡ್ತಾರೆ ಎಂಬುದಾಗಿ ಆ ಒಂದು ಕಾಲದಲ್ಲಿ ಬಹಳವಾದಂತಹ ರೀತಿಯಲ್ಲಿ ಕೇವಲವಾಗಿ ನಡೆಸ್ಕೊಡ್ತಾ ಇರುವಂತಹ ಒಂದು ಸಂಗತಿ. ಆ ಸ್ಥಿತಿಯಲ್ಲಿ ಅವನು ಆ ಸಫರಿಂಗ್ ಅನ್ನು ಸ್ಲೇವ್ ಮಾಡುವಂತಹ ಒಂದು ಸಂಗತಿ. ಇಸ್ಮಾಯಿಲರಿಗೆ 20 ರೂಪಾಯಿಗೆ ಮಾರಿದಂತಹ ಒಂದು ಸಂಗತಿ ಸಹ ನೋಡ್ತಾ ಇದ್ದಾರೆ. ತಾವು ದೇಶವನ್ನು 30 ರೂಪಾಯಿಗೆ ಮಾರಿದಂತಹ ಒಂದು ಸಂಗತಿ ನೋಡ್ತಾ ಇದ್ದಾರೆ. ಅಂತಹ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡುವಂತಾಗಿದೆ. ಆ 39ನೇ ಅಧ್ಯಾಯದ ಮಟ್ಟೆ 39ನೇ ಅಧ್ಯಾಯ 20ನೇ ವಚನ, ಅಲ್ಲಿ ಅವನನ್ನು ಹಿಡಿಸಿ ಅರಸನು ಸೆರೆಯನ್ನು ಪ್ರತ್ಯೇಕಿಸಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ನೋಡಿ, ಇಲ್ಲಿ ಯೋಸೇಫನು ಆತನು ಬಹಳವಾದಂತಹ ರೀತಿಯಲ್ಲಿ ಒಂದು ನೀತಿಯ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದಾನೆ. 39ನೇ ಅಧ್ಯಾಯದಲ್ಲಿ ಅಲ್ಲಿ ಪಾಪ ಮಾಡೋದಕ್ಕೆ ಪ್ರೇರೇಪಿಸುತ್ತಿರುವಾಗ ಅದನ್ನು ಸಂಪೂರ್ಣವಾಗಿ ಅದರಿಂದ ದೂರ ಹೋಗುವಂತವನಾಗಿ ಓಡಿ ಹೋಗುವಂತ ಒಂದು ಸಂಗತಿಯನ್ನು ನಾವು 39ನೇ ಓದ್ತೇವೆ. He was righteous, ಆತನು ನೀತಿವಂತನಾಗಿ ಈ ಒಂದು ಸಂಗತಿ ನನ್ನ ಜೀವಿತದಲ್ಲಿ ಎಂದಿಗೂ ಸಹ ಆಗಬಾರದು, ಈ ಪಾಪವನ್ನು ಮಾಡುತ್ತಿಲ್ಲ ಅಂತ ಓಡಿ ಹೋಗುವಂತ ಒಂದು ಸಂಗತಿ. ಆದ್ರೆ ಏನಾಯ್ತು, ಅವನ ಹೆಂಡತಿ ಅಪ್ಪಳ ಹೆಂಡತಿ ಅವನ ಮೇಲೆ ಬ್ಲೇಮ್ ಮಾಡಿ ಈ ಯೋಸೇಫನು ನನ್ನನ್ನು ಈ ರೀತಿಯಾಗಿ ಮಾಡೋದಕ್ಕೆ ಬಂದದಾಗಿ ಅವರ ಮೇಲೆ ಅನ್ಯಾಯವಾದಂತಹ ಆರೋಪವನ್ನು ಹೊರಿಸುವಂತ ಸಂಗತಿ ನೋಡ್ತೇವೆ. ಬಿಕಾಸ್ ಆಫ್ ದಟ್ he has to suffer misery. ಆತನು ಸೆರೆಮನೆಯ ಒಂದು ಕಷ್ಟವನ್ನು ಆತನು ಅನುಭವಿಸುತ್ತಾನೆ. ಅವನ ತಪ್ಪೇನಿಲ್ಲ. It's a suffering for righteousness sake. ನೀತಿಯನ್ನು ಆ ಯೋಸೇಫನು ಅನುಭವಿಸುವಂತಹ ಒಂದು ಸಂಗತಿ ನೋಡುತ್ತಾಗಿದೆ. 40ನೇ ಅಧ್ಯಾಯ 40 40ನೇ ಅಧ್ಯಾಯ 4 ಇರುವಾಗ ಅಲ್ಲಿ ನೋಡುತ್ತಾ ಇದ್ದೇವೆ. ಆದರೆ ನೀವು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಪರವಾಗಿ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕೆಂಬುದಾಗಿ ಯೋಸೇಫನು ಒಬ್ಬ ಮನುಷ್ಯನಿಗೆ ಮುಖ್ಯಸ್ಥನಿಗೆ ಹೇಳುವಂತಹ ಒಂದು ಸಂಗತಿಯನ್ನು ನಾವು ನೋಡುತ್ತಾ ಇದ್ದೇವೆ. 23ನೇ ವರ್ಷ ನೋಡ್ರಿ, ಹಾಗಾಗಿ ಮುಖ್ಯ ಪಾಲನಾಯಕನು ಯೋಸೇಫನನ್ನು ನೆನಪು ಮಾಡದೆ ಮಾಡಿಬಿಟ್ಟಿದ್ದಾನೆ. ದ ಸಫರಿಂಗ್ ಆಫ್ ನೆಗ್ಲೆಕ್ಟ್. ಉಪಕಾರ ಮಾಡಿದ್ದಾನೆ ಯೋಸೇಫ, ಆ ಪ್ರತ್ಯುಪಕಾರಕ್ಕಾಗಿ ಕೇಳಿದ್ದಾನೆ, ಆದ್ರೆ ಮಾಡಿಬಿಟ್ಟಿದ್ದಾನೆ. ಜೀವಿತ ಬರ್ಬೋದು. ಉಪಕಾರವನ್ನು ಮಾಡಿಸಿಕೊಂಡು ಸಂಪೂರ್ಣವಾಗಿ ಮಠ ಹೋಗುವಂತ ಒಂದು ಸಂಗತಿ ಆಗುತ್ತೆ. ಮರ್ತು ಹೋಗುವಂತ ಒಂದು ಸಂಗತಿ ನೆಗ್ಲೆಕ್ಟ್, ದ ಸಫರಿಂಗ್ ಆಫ್ ನೆಗ್ಲೆಕ್ಟ್. ಇದಕ್ಕೋಸ್ಕರವಾಗಿ ಆ 2 ವರ್ಷ ಒಂದು ವೇಳೆ ಅದನ್ನು ನೆನಪು ಮಾಡಿಕೊಂಡು ಅಥವಾ ಪರವಾಗಿ ಬಿಡಿಸ್ತಾ ಇದ್ರೆ ಯು ಹ್ಯಾವ್ ಬಿನ್ ರಿಲೀಸ್ಡ್ ಫ್ರಮ್ ಪ್ರಿಸನ್. ಅದಕ್ಕೆ ಆಗ 2 ವರ್ಷ ಆತನು ಇನ್ನು ಆ ಪ್ರಿಸನ್ ನಲ್ಲಿ, ಆ ಡಂಜನ್ ನಲ್ಲಿ ಆತನು ಇರಬೇಕಾದಂತಹ ಒಂದು ಸ್ಥಿತಿಯನ್ನು ನೋಡುವಂತಾಗಿದೆ. ಯೇಸು ಕ್ರಿಸ್ತನು ಆತನು went to the cross, suffered on the cross of Calvary. ಆತನಿಗೋಸ್ಕರವಾಗಿ ಎಲ್ಲಾ ರೀತಿಯ ಅವಮಾನವನ್ನು ಆತನು ಅನುಭವಿಸಿಕೊಂಡಾನೆ. ಆತನು ನಮಗೋಸ್ಕರವಾಗಿ ಆ ಶಿಕ್ಷೆಯನ್ನು ತಾಳದಂತಹ ಸಂಗತಿಯನ್ನು ನೆನಪು ಮಾಡಿಕೊಳ್ಳಬೇಕಾಗಿದೆ. ಇದಾದ ಮೇಲೆ ಇಷ್ಟೆಲ್ಲ ಆಯ್ತು, ನನ್ನ ಜೀವಿತ ಉದ್ದಕ್ಕೂ ಅನೇಕ ರೀತಿಯ ಕಷ್ಟಗಳನ್ನು ಹಾಕಿ ಹೋಗ್ತಾ ಇದ್ದೇನೆ. ವಾಸ್ ಜೋಸೆಫ್ ಬಿಟರ್? ಯೋಸೇಫನೇನಾದರೂ ಪ್ರತಿ ಮನೋಭಾವ ಉಳ್ಳವನಾಗಿದ್ದ? ಆತನೇನಾದರೂ ದೇವರ ಮುಂದೆ ದೇವರಿಗೆ ನೋವುಗಳಾಗಿ ನಾನು ಮಾತಾಡಿದ್ದ? ಎಲ್ಲವನ್ನು ಸಂಪೂರ್ಣವಾಗಿ ತಾಳ್ಮೆಯಿಂದ ಎಲ್ಲವನ್ನು ಆತ್ಮ ಸಹಿಸಿಕೊಂಡ ಬರುವಂತಾಗಿದ್ದಾನೆ. 41ನೇ ಅಧ್ಯಾಯ ಬರುವಾಗ ಮಾತ್ರ ಎಂಥ ಸ್ಥಿತಿಯಲ್ಲಿ ಅವನು ಅಂತ ಸೆರೆಮನೆಯಲ್ಲಿ ದಂಜನಲ್ಲಿ ಇದ್ದಂತಹ ವ್ಯಕ್ತಿ is exalted to the highest position in Egypt. ನಾವು ದೇಶದ ಶಿಲ್ಪೆ ಕಾಲ ಮುಗಿಸ್ತೇವೆ. ಬೆಳಿಗ್ಗೆ ನಾವು ಆರಂಭ ನೋಡ್ಕೊಂಡು Father has given the name of all names. ಎಲ್ಲಾ ಹೆಸರುಗಳಿಂದ ಉನ್ನತವಾದ ಹೆಸರನ್ನು ಅತ್ಯುನ್ನತವಾದಂತಹ ಸ್ಥಾನಕ್ಕೆ ದೇವರು ಎಂತಹ ಸಂಗತಿ ನೋಡುವಂತಾಗಿದ್ದಾರೆ. ಈಗ ಯೋಸೇಫ್ ಹೇಳುವಂತಹ ಒಂದು ಮಾತಲ್ಲಿ 45ನೇ ಅಧ್ಯಾಯ 45 45ನೇ ಅಧ್ಯಾಯ ಬಂದ್ರಿ 45ನೇ ಅಧ್ಯಾಯ 5ನೇ ವರ್ಷಕ್ಕೆ ಬರುವಾಗ ಅಣ್ಣ ತಮ್ಮಗಳ ಪ್ರತಾಗಿ ಎಲ್ಲವನ್ನು
ಅವರಿಗೆ ತಾನು ಏನಾಗಿದೆ ಎಂಬುದಾಗಿ ಹೇಳಿದ ಮೇಲೆ ಆ ಹೇಳುವಂತ ಮಾತು, ಯೋಸೇಫನು ನನ್ನ ಹತ್ರಕ್ಕೆ ಬಂದ್ರೆ ಏನು ಎಂದು ತನ್ನಂದರಿಗೆ ಹೇಳಲು ಅವರ ಹತ್ರಕ್ಕೆ ಬಂದರು. ಅವರಿಗೆ ಐಗುಪ್ತ ದೇಶಕ್ಕೆ ಸೇರುವಂತಹ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನು ನಾನು, ನೀವು ನನ್ನನ್ನು ಮಾರೋದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡ್ರಿ, ಪ್ರಾಣ ಸಂರಕ್ಷಣೆಯಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದ್ದಾನೆ. God has said, not you. Joseph recognized all those sufferings is because of God. ದೇವರು ನನ್ನನ್ನು ಈ ರೀತಿಯಾಗಿ ಬರಮಾಡಿದ್ದು. God sent me here. You did not send me. It's God's will. It's God's. ನಿಮಗೇನಾದರೂ ಅನ್ಯಾಯವಾದಾಗ, ನಿಮಗೇನಾದರೂ ದುಃಖವಾದಾಗ, ಅನೇಕ ರೀತಿಯ ಸಂಗತಿಗಳು ನಮ್ಮ ಜೀವಿತದಲ್ಲಿ ನೋವಿನ ಸಂಗತಿಗಳು ಸಂಭವಿಸುವಾಗ ಇದರಿಂದ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ತೇವೆ? ಇಟಾಲಿಯನ್ ಮಾಡಬೇಕಾಗಿದೆ. ಇನ್ನೊಂದು ರೀತಿಯಲ್ಲಿ ನಾವು ಏನಾದರೂ ಸಾಧಿಸಲಿಕ್ಕೆ ನಾವು ಹೋಗ್ಬೇಕಾಗುತ್ತೆ. ಬಟ್ ವಾಟ್ ಅಬೌಟ್ ಜೋಸೆಫ್? ಜೋಸೆಫ್ ಗೈಸ್, ಇಟ್ಸ್ ಆಲ್ ಬಿಕಾಸ್ ಆಫ್ ಗಾಡ್. ಅದು ಯಾವ ರೀತಿಯ ಒಂದು ಬಿಟ್ಟನೆಸ್ ಅವನ ಜೀವಿತ ತೋರಿಸಿದೆ, ದೇವರು ನನ್ನನ್ನು ಕಳಿಸಿದ ಎಂಬುದಾಗಿ ಆ ಹೇಳುವಂತಹ ಒಂದು ಸಂಗತಿಯನ್ನು ಗೊತ್ತಾಗಿದೆ. ನಾವು ಕೊನೆಯಲ್ಲಿ ನಾವು 50ನೇ ಅಧ್ಯಾಯಕ್ಕೆ ಬಂದ್ರೆ, Genesis chapter 50 50ನೇ ಅಧ್ಯಾಯ 20ನೇ ವಚನಕ್ಕೆ ಬಂದಾಗ ಅಲ್ಲಿ ಒಂದು ಮಾತು ನಾನು ತಿಳಿಸಬೇಕಾಗಿದೆ. 50ನೇ ಅಧ್ಯಾಯ 20ನೇ ವಚನ, 19ನೇ ವಚನದಿಂದ, ಯೋಸೇಫನಿಗೆ ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. You wanted evil to happen to me. ಅದೇನಂದ್ರೆ ಹೇಳ್ತಾನೆ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ದೇವರ ಸಂಕಲ್ಪ, ದೇವರ ಉದ್ದೇಶ, ದೇವರ ಚಿಂತನೆ ಅಂತ ಹೇಳಿದ್ರೆ ಮೇಲಾಗಬೇಕೆಂದಾಗಿ, ನಿಮಗೆ ಮೇಲಾಗಬೇಕೆಂಬುದಾಗಿ ರೀತಿಯಾಗಿ ಆತ್ಮ. ವಾಟ್ ಎ ವಂಡರ್ಫುಲ್ ಕೈಂಡ್ ಆಫ್ ರೆಸ್ಪಾನ್ಸ್. ಸ್ವಲ್ಪ ಪ್ರವಾಸ ಮಾಡ್ತಾರೆ. ರೋಮಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವಾಗ ಹೇಳ್ತಾರೆ, all things work together for good for those who love God and are called according to His purpose. ಎಲ್ಲಾ ಕಾರ್ಯಗಳು ಅದು ಒಟ್ಟಿಗೆ ಕಾರ್ಯ ಮಾಡಿ ಅನುಕೂಲತೆ ನಡೆಸಿದೆ. ಯಾರಿಗೆ? ಆತ್ಮ ಪ್ರೀತಿಸುವುದಕ್ಕಾಗಿ, ಆತ್ಮ ಕರೆದವರಿಗಾಗಿ, ಆತ್ಮ ಒಳಿತನ್ಯಾರನ್ನು ಮಾಡಿದ್ದಾನೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅವರ್ ಗುಡ್. ಅದ್ಭುತೇನು ಮುಂದಕ್ಕೆ ಹೋದ್ರೆ ಅದೇ 8ನೇ ಅಧ್ಯಾಯ 29 30ನೇ ವಚನಕ್ಕೆ ಬರುವಾಗ, ಕನ್ಫರ್ಮ್ ಇನ್ ದ ವೆರಿ ಇಮೇಜ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆಲ್ ಥಿಂಗ್ಸ್, ಆಲ್ ಟ್ರಯಲ್ಸ್, ಆಲ್ ಸಫರಿಂಗ್ಸ್, ಎಲ್ಲಾ ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗುವುದು ದೇವರ ಪ್ರಮುಖವಾದ ಉದ್ದೇಶ. ಯು ಅಂಡ್ ಐ have become like Christ. ಯೇಸು ಸ್ವಾಮಿಯ ಗುಣಗಳು, ಯೇಸು ಸ್ವಾಮಿಯ ಸ್ವರೂಪ ನನ್ನ ಜೀವಿತದಲ್ಲಿ ಕಾಣಬೇಕೆಂಬುದಾಗಿ ದೇವರು ಇಚ್ಛಿಸುವಂತ ಮಾತನಾಡಿದ್ದಾರೆ. And I am going through trials and persecutions. ಯಾವುದೇ ಒಂದು ಸಂಗತಿಗಳು ನನ್ನ ಜೀವಿತದಲ್ಲಿ ದಾಟಿ ಹೋಗುವಾಗ ಯೇಸು ಸ್ವಾಮಿ ನನಗೆ ಆತ್ಮೀಯನು ಅಲೋ ಮಾಡಿರುವಂತಹ ಒಂದು ಸಂಗತಿ, ನನ್ನ ಒಳಿತಿಗಾಗಿ ನಾವು ಯೋಚನೆ ಮಾಡ್ತೇವೆ. ನಿಮ್ಮದೇ ವೇಳೆ ಟ್ರಯಲ್ಸ್ ಬಿಟ್ಟಾಗ, if you are having many trials and troubles in your life, remember this, God has a purpose in that. ದೇವರ ಉದ್ದೇಶವು ಎಲ್ಲಾ ಕಾರ್ಯಗಳು ಒಳಿತಿಗಾಗಿ, ಆತನ ಒಂದು ಚಿತ್ತಕ್ಕನುಗುಣವಾಗಿ make us like His Son. ಆತ ಮಗನ ಸಾರ್ವಭೌಮರಾಗಿ ಮಾಡೋದಕ್ಕೋಸ್ಕರವಾಗಿ ದೇವರೆಲ್ಲವನ್ನೂ ಅನುಮತಿಸಿದ್ದಾನೆ ಎಂಬಂತಹ ಒಂದು ಸಂಗತಿಯನ್ನು ನಾವು ಮನದಟ್ಟು ಮಾಡಬೇಕಾಗಿದೆ. ಇದರಲ್ಲಿ ನಾವು ಮುಂದುವರಿಸುವುದಾಗಿ ಆ ದೇವರ ಸ್ಥಾನಸಾರುವಂತಹ ಟ್ರಯಲ್ಸ್ಗೆ you see the chastisement of God. ದೇವರು ನಮಗೆ ಶಿಕ್ಷಣ ಕೊಡುವಂತಹ ಒಂದು ಸಂಗತಿಗಳನ್ನು ಸಹ ಅದರಲ್ಲಿ ನೋಡಬೇಕಾಗಿದೆ. ಈ ವಾಕ್ಯಗಳ ಮುಖಾಂತರವಾಗಿ ನಾವು ಹೆಚ್ಚಿಸಿಕೊಳ್ಳೋದಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ when we encounter trials and troubles and tribulations in our life, let's not bow down, let's not worry. ಅದರಲ್ಲಿ ಬಿಟ್ಟು ಹೋಗುವಂತಹ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗ್ತದೆ. In other words, we have to thank the Lord for the trials that God has allowed in our life. ಆ ಒಂದು ಶೋಧನೆಗಳ ಸಲುವಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾರೆ. ಇದರ ಮುಖಾಂತರವಾಗಿ ನಾವು ಏನು ಕಲಿಯಬೇಕಾಗಿತ್ತು, ಅದು ನಾವು ಯಾವ ರೀತಿ ನಾವು ಅದರಲ್ಲಿ ಮುಂದುವರಿಬೇಕಾಗಿತ್ತು, ಆತ್ಮೀಯ ಘನತೆಯನ್ನು ಸರ್ವೋತ್ತಮವಾಗಿ ಜೀವಿಸಲಿಕ್ಕಾಗುವ ದೇವರ ಸಾಧಿಸಲಿ. ದೇವರ ಕೆಲವು ಆಲೋಚನೆ